ಬಾಲ್ಕಿ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರದ ಖಬರಸ್ಥಾನ್ ಸಮುದಾಯದ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸ್ಮಶಾನ ಭೂಮಿಯ ಮುಖ್ಯ ರಸ್ತೆಯ ಹತ್ತಿರ ಮಳಿಗೆ ನಿರ್ಮಾಣ ಮಾಡುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಈ ಕುರಿತು ತಹಸೀಲ್ದಾರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಮಾತನಾಡಿದ್ದು ಹೀಗೆ. ಸಲ್ಲಿಸಿರುವ ಈ ಮನವಿಯನ್ನು ಮುಖ್ಯಾಧಿಕಾರಿಗಳು ಪುರಸಭೆಗೆ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮಾಲ್ಕಿ ನಗರದ ಬಸ್ ನಿಲ್ದಾಣ ಪಕ್ಕದ ಖಬರಸ್ಥಾನ್ ಮುಸ್ಲಿಂ ಸ್ಮಶಾನ ಭೂಮಿಯಲ್ಲಿ ಮಳಿಗೆಗಳು ನಿರ್ಮಾಣ ಮಾಡುತ್ತಿದ್ದು ತಕ್ಷಣದಲ್ಲಿ ತಡೆ ಹಿಡಿಯುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಲ್ಕಿ ನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮುಸ್ಲಿಂ ಖಬರಸ್ಥಾನ್ ಮುಸ್ಲಿಂ ಸ್ಮಶಾನ ಭೂಮಿ ಇದ್ದು ಅದರ ಸುತ್ತ ಕಾಂಪೌಂಡ್ ಗೋಡೆ ನಿರ್ಮಾಣವಾಗಿರುತ್ತದೆ. ಆದರೆ ಇದೀಗ ಕಾಂಪೌಂಡ್ ಗೋಡೆಗಳ ಹತ್ತಿರ ಕಬ್ಬಿಣದ ಎಂಗ್ಲರ್ಗಳನ್ನು ಅಳವಡಿಸಿ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದು ಕಂಡು ಬಂದಿದೆ. ಆದ್ದರಿಂದ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಬಾಲ್ಕಿ ನಗರದಲ್ಲಿ ಸಮಾಜಗಳ ನಡುವೆ ಅಶಾಂತಿ ಉಂಟಾಗಿ ದಂಗೆ ನಡೆಯುವ ಸಂಭವ ಇರುತ್ತದೆ. ಕೆಲವು ವರ್ಷಗಳ ಹಿಂದೆ ಅದೇ ಸ್ಥಳದಲ್ಲಿ ಅಂಗಡಿ ಮಾಡುತ್ತಿರುವಾಗ ಆರ್ಯ ಸಮಾಜ ಮತ್ತು ಮುಸ್ಲಿಂ ಜಾತಿಗಳ ನಡುವೆ ಜಗಳ ನಡೆದು ಬಾಲ್ಕಿ ನಗರದಲ್ಲಿ ಒಂದು ಅಶಾಂತಿ ವಾತಾವರಣ ನಿರ್ಮಾಣವಾಗಿತ್ತು. ಅದೇ ಥರ ಇದೀಗ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಈ ಸ್ಥಳದಲ್ಲಿ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಬಾಲ್ಕಿ ನಗರದ ಮತ್ತೆ ಅಶಾಂತಿ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿರುತ್ತಾರೆ. ಕಾರಣ ತಕ್ಷಣದಲ್ಲಿ ಸದರಿ ಸ್ಥಳದಲ್ಲಿ ನಡೆದ ಕೆಲಸಕ್ಕೆ ತಡೆ ಹಿಡಿದು ಬಾಲ್ಕಿ ನಗರದಲ್ಲಿ ಶಾಂತಿ ಕಾಪಾಡುವಂಥ ವ್ಯವಸ್ಥೆ ಮಾಡಬೇಕೆಂದು ಕೋರುತ್ತೇವೆ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದ ಶಿವಕುಮಾರ್ ಲೋಖಂಡೆ, ನಾಮದೇವರಾವ್ ಪವಾರ್ ಮತ್ತು ದಯಾನಂದ ಸೂರ್ಯವಂಶಿ ಸೇರಿದಂತೆ ಇನ್ನಿತರರು ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿಜಿ ಪಾಟೀಲ್, BV5 ನ್ಯೂಸ್ ಕನ್ನಡ, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.